ನೋಡಿ, ತಡವಾಗಿ ಆದರೂ ಕೂಡ ಇಲ್ಲಿ ತುಂಗಭದ್ರಾ ಜಲಾಶಯ ಭರ್ತಿ ಆಗ್ತಾ ಇದೆ. 8 ಜಿಲ್ಲೆಗಳಿಗೆ ಜೀವನಾಡಿ ಆಗಿರುವಂಥ ತುಂಗಭದ್ರಾ ಜಲಾಶಯದಲ್ಲಿ 95 TMCಗೂ ಅಧಿಕ ನೀರು ಸಂಗ್ರಹ ಇದೆ. ಜಲಾಶಯ ನೋಡೋದಕ್ಕೆ ಪ್ರವಾಸಿಗರ ದಂಡೆ ಈಗ ಹರಿದು ಬರ್ತಾ ಇರೋದು. ನೀರು ಸಂಗ್ರಹದಿಂದ ತುಂಗಭದ್ರಾ ಜಲಾಶಯಕ್ಕೆ ಜೀವ ಕಳೆ ಬಂದಿದೆ. ವಿಸ್ತಾರ ನ್ಯೂಸ್ ಕ್ಯಾಮ್ರಾದಲ್ಲಿ ಭದ್ರಾ ಜಲಾಶಯದ ವೈಭವ ಸೆರೆಯಾಗಿದೆ. ಪ್ರತಿಷ್ಠಿತ ಜಲಾಶಯಗಳಲ್ಲಿ ಒಂದಾದಂತಹ ತುಂಗಭದ್ರಾ ಜಲಾಶಯದ ವೈಭವ ಈಗ ಮತ್ತಷ್ಟು ಮೆರುಗು ಕೊಟ್ಟಂತೆ ಕಾಣ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಕಳೆದ 2 ತಿಂಗಳ ಹಿಂದೆ ಜಲಾಶಯದಲ್ಲೇ ನೀರಿಲ್ಲದೆ ಬರಿದಾದಂತಹ ಜಲಾಶಯ ಈಗ ತುಂಬಿ ತುಳುಕತಕ್ಕಂತ ವಾತಾವರಣ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು. ನಾನೀಗ ಅದೇ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಹಿನ್ನೀರಿನ ಭಾಗದಲ್ಲಿದ್ದೇನೆ. ಇಲ್ಲಿ ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಇದು ತುಂಗಭದ್ರಾ ಜಲಾಶಯದ ಹಿನ್ನೀರಿನ ಪ್ರದೇಶ. ಇಲ್ಲಿ ಬಹಳ ಮುಖ್ಯವಾಗಿ ಕಳೆದ 1 ತಿಂಗಳ ಹಿಂದೆ ಜಲಾಶಯದಲ್ಲಿ ಕುಡಿಯೋದಕ್ಕೂ ನೀರಿಲ್ಲದಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿತ್ತು. ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಸುರಿದಿದ್ದರಿಂದ ಈಗ ತುಂಗಭದ್ರಾ ಜಲಾಶಯಕ್ಕೆ ಅತಿ ಹೆಚ್ಚಾಗಿ ನೀರು ಒಳಹರಿವಿನ ಪ್ರಮಾಣ ಇರತಕ್ಕಂಥದ್ದು. ಅದರಲ್ಲೂ ಕೂಡ 1-1.5 ತಿಂಗಳಲ್ಲಿ ಸರಿಸುಮಾರು 70 ರಿಂದ 75 TMC ನೀರು ತುಂಗಭದ್ರಾ ಜಲಾಶಯಕ್ಕೆ ಹರಿದು ಬಂದಿದೆ. ಇಲ್ಲಿ ನೋಡ್ತಾ ಇರುವ ದೃಶ್ಯಗಳಲ್ಲಿ ಅಲೆಗಳ ಅಬ್ಬರ ತುಂಗಭದ್ರಾ ಜಲಾಶಯದ ಹಿನ್ನೀರಿನ ಪ್ರದೇಶದಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆಗೆ ಮಳೆ ಹೋಯ್ತು, ಜಲಾಶಯಕ್ಕೆ ನೀರು ಬರಲ್ಲ ಅಂತಕ್ಕಂತ ಆತಂಕದ ವಾತಾವರಣದಲ್ಲಿರ್ತಕ್ಕಂಥ ರೈತರಿಗೀಗ ಸಂತಸದ ಸುದ್ದಿ ಈಗ ಸಿಕ್ಕಿರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆಗೆ ತುಂಗಭದ್ರಾ ಜಲಾಶಯದಲ್ಲಿ ಈಗ ವಿಹಂಗಮ ನೋಟವನ್ನ ನಾನು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ತುಂಗಭದ್ರಾ ಜಲಾಶಯ ಸರಿಸುಮಾರು 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿಯಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಕೊಪ್ಪಳ, ವಿಜಯನಗರ, ಬಳ್ಳಾರಿ, ರಾಯಚೂರು ಸೇರಿದಂತೆ ಆಂಧ್ರ, ತೆಲಂಗಾಣದ ಪ್ರಮುಖ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ತುಂಗಭದ್ರಾ ಜಲಾಶಯವನ್ನ ನಂಬಿಕೊಂಡು ಈಗ ರೈತರು ಮತ್ತು ಅಲ್ಲಿನ ಸ್ಥಳೀಯ ಜನ ಜೀವನವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸಹಜವಾಗಿ ಈ ಒಂದು ಜಲಾಶಯ ಭರ್ತಿಯಾದಂತಹ ಸಂದರ್ಭದಲ್ಲಿ ಇಲ್ಲಿನ ಸುತ್ತಮುತ್ತಲಿನ ಕಾರ್ಖಾನೆಗಳು ಕೂಡ ನೀರು ಉಣಿಸ್ತಕ್ಕಂತ ಈ ಒಂದು ತುಂಗಭದ್ರಾ ಜಲಾಶಯ ಈಗ ಸಂಪೂರ್ಣವಾಗಿ ಭರ್ತಿಯ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ಸರಿಸುಮಾರು 105 TMC ಕೆಪಾಸಿಟಿ ಹೊಂದಿರತಕ್ಕಂತ ಈ ಒಂದು ತುಂಗಭದ್ರಾ ಜಲಾಶಯದಲ್ಲಿ ಈಗ 95 ರಿಂದ 96 TMC ನೀರು ಸಂಗ್ರಹಣೆ ಇರತಕ್ಕಂಥದ್ದು. ಇದರಿಂದ ಎಲ್ಲೋ ಒಂದ್ ಕಡೆಗೆ ಬರಿದಾದಂತ ಜಲಾಶಯಕ್ಕೀಗ ಜಲ ವೈಭವ ಇಲ್ಲಿ ನಮಗೆ ಕಾಣಸಿಗ್ತಾ ಇರತಕ್ಕಂಥದ್ದು. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಈ ಒಂದು ತುಂಗಭದ್ರಾ ಜಲಾಶಯವನ್ನ ನೋಡ್ಲಿಕ್ಕೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ವಿವಿಧ ಭಾಗಗಳಿಂದಲೂ ಕೂಡ ಪ್ರವಾಸಿಗರು ಇಲ್ಲಿ ಬರ್ತಾ ಇರತಕ್ಕಂಥದ್ದು. ಸಹಜವಾಗಿಯೇ ಈ ಒಂದು ತುಂಗಭದ್ರಾ ಜಲಾಶಯ ತುಂಬಿದೆ ಅಂತ ಹೇಳಿದ್ರೆ ಪ್ರವಾಸಿಗರಿಗೆ ಒಂದು ರಸದೌತಣದ ಹಬ್ಬದ ವಾತಾವರಣ ಕೂಡ ಇಲ್ಲಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಬೇರೆ ಬೇರೆ ಭಾಗದಿಂದಲೂ ಕೂಡ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಈ ಒಂದು ತುಂಗಭದ್ರಾ ಜಲಾಶಯವನ್ನ ವೀಕ್ಷಣೆ ಮಾಡಿಕೊಂಡು ಹೋಗ್ತಾ ಇರ್ತಕ್ಕಂಥ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಎಲ್ಲೋ ಒಂದ್ ಕಡೆಗೆ ಕಳೆದ 1-1.5 ತಿಂಗಳ ಹಿಂದೆ ಖಾಲಿಯಾದಂತಹ ತುಂಗಭದ್ರಾ ಜಲಾಶಯದಲ್ಲಿ ಈಗ ಸರಿಸುಮಾರು 95 TMC ನೀರು ಇರತಕ್ಕಂಥದ್ದು ಎಲ್ಲೋ ಒಂದ್ ಕಡೆಗೆ ಸಂತಸದ ವಾತಾವರಣ ಅಂತಾನೆ ಹೇಳ್ಬೋದು. ಬಹಳ ಮುಖ್ಯವಾಗಿ ಈ ಒಂದು ಡ್ಯಾಮ್ ಅನ್ನ ನಂಬಿಕೊಂಡು ರೈತರು 1ನೇ ಬೆಳೆ ಮತ್ತು 2ನೇ ಬೆಳೆಯನ್ನು ಕೂಡ ಬೆಳೀತಾರೆ. ಅದರಲ್ಲೂ ಕೂಡ ಅತಿ ಹೆಚ್ಚು ಈ ಭಾಗದಲ್ಲಿ ಕಬ್ಬು, ಭತ್ತ ಮತ್ತು ಬೆಳೆಗಳನ್ನು ಕೂಡ ಇಲ್ಲಿ ರೈತರು ಬೆಳೀತಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಒಂದು ತುಂಗಭದ್ರಾ ಜಲಾಶಯ ಈಗ ವೈಭವ ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗುವ ಹಂತಕ್ಕೆ ಬಂದು ತಲುಪಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆಗೆ ಜೀವನಾಡಿಯನ್ನ ನಂಬಿಕೊಂಡು ಜೀವನ ಸಾಗಿಸ್ತಕ್ಕಂಥ ರೈತರಿಗೆ ಒಂದು ಸಂತಸ ಸುದ್ದಿ ಈಗ ಸಿಕ್ಕಿರ್ತಕ್ಕಂಥದ್ದು. ಇನ್ನೊಂದು 2-3 ದಿನಗಳಲ್ಲಿ ಈ ಒಂದು ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗುತ್ತೆ. ಭರ್ತಿಯಾದ ಬಳಿಕ ಬಾಗಿನವನ್ನು ಅರ್ಪಣೆ ಮಾಡೋದ್ರ ಮುಖಾಂತರ ನದಿಗೆ ನೀರು ಹರಿಸ್ತಕ್ಕಂಥ ವಾತಾವರಣ ಕೂಡ ಇಲ್ಲಿ ನಿರ್ಮಾಣ ಆಗುತ್ತೆ. ಎಲ್ಲೋ ಒಂದ್ ಕಡೆಗೆ ರೈತರು ನದಿಗೆ ನೀರು ಹರಿಸಬೇಕು ಅಂತಕ್ಕಂಥದ್ದು ನಿನ್ನೆ ಅಷ್ಟೇ ಹೋರಾಟವನ್ನ ಮಾಡಿದ್ರು. ಹಾಗಾಗಿ ದಿನಕ್ಕೆ 10,000 ಕ್ಯೂಸೆಕ್ ನಂತೆ 10 ದಿನಗಳ ಕಾಲ ಈಗ ನೀರು ಹರಿಸ್ತಕ್ಕಂಥ ವಾತಾವರಣ ಕೂಡ ಈಗ TB ಬೋರ್ಡ್ ಅವರು ನಿರ್ಮಾಣ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆಗೆ ತುಂಗಭದ್ರಾ ಜಲಾಶಯ ಭರ್ತಿಯಾಗಿದ್ದು ರೈತಾಪಿ ವರ್ಗಕ್ಕೆ ಬಹಳಷ್ಟು ಸಂತಸದ ವಾತಾವರಣ ನಿರ್ಮಾಣ ಆಗಿದೆ ಅಂತಾನೆ ಹೇಳಬಹುದಾಗಿದೆ. ಪಾಂಡುರಂಗ ಜಂತ್ಲಿ, PNS ವಿಸ್ತಾರ ನ್ಯೂಸ್.